ಈ ಸೌತ್ ಕೆನರಾ ಕಡೆ ಗುಳ್ಳ ಅಂತಾರೆ ಇದನ್ನು, ನಮ್ಮ ಕಡೆ ಗುಂಡು ಬದನೆ ಅಂತೀವಿ. ಆದರೆ ಇದು ಅಷ್ಟೊಂದು ಒಳಗಡೆ ಬೀಜ ಇರಲ್ಲ, ಭಾಳ ಸಾಫ್ಟಾಗಿ ಬೆಣ್ಣೆ ಥರ ಇರುತ್ತೆ. ಇದರದ್ದು ಬಜ್ಜಿ ಮಾಡೋದು ಹೇಗೆ ನೋಡೋಣ. ವೆರಿ ಈಸಿ, ವೆರಿ ಟೇಸ್ಟಿ, ಮಸ್ತ್ ಮಜಾ. ನೋಡಿ, ಒಂದು ನಿಮಗೆ ರೋಟಿ ಮಾಡೋದು ಒಂದು ಪ್ಯಾನ್ ಥರ ಇರುತ್ತಲ್ಲ ಸಣ್ಣ ತೂತಿಂದು, ಅದನ್ನು ಬೇಕಾದ್ರೆ ಇಟ್ಕೊಳ್ಬೋದು. ಇಲ್ಲ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಬೇಕಾದರೂ ಇದನ್ನು ಹೀಗೆ ಸುಡ್ಬೋದು. ಒಲೆ ಇಟ್ಕೊಂಡಿರ್ತಾರಲ್ಲ, ಹಂಡೆ ಉರಿ ಹಾಕೋರು ಮನೆಯಲ್ಲಿ ಕೆಂಡದಲ್ಲಿ ಇದನ್ನು ಹಾಕಿಬಿಡ್ತಾರೆ. ಕೆಂಡದ ಮೇಲೆ ಹಾಕಿದ್ರೆ ಅದರ ಟೇಸ್ಟೇ ಬೇರೆ. ಗ್ಯಾಸ್ ಸ್ಟವ್ ಆಧುನಿಕವಾದದ್ದು, ಬಟ್ ಕೆಂಡದ ಮೇಲೆ ಹಲಸಿನ ಬೀಜ ಸುಟ್ಟರೆ ಹೇಗೆ ಟೇಸ್ಟ್ ಇರುತ್ತೋ ಇದನ್ನು ಕೂಡ ಸುಟ್ಟರೆ ಹಾಗೆ ಟೇಸ್ಟ್ ಇರುತ್ತೆ. ಆಗಿಬಿಡಲಿ, ಆಮೇಲೆ ಇದು ತೆಗೆದುಬಿಡೋಣಂತೆ ನಾವು. ಬಾಣಂತನದಲ್ಲಿ ಮಗುನ ನಾವು ಕೆಂಡದ ಒಂದು ಹೊಗೆ ಮೇಲೆ ಅಥವಾ ಬಾಣಂತಿ ಸುಡ್ತೀವಲ್ಲ, ಅಷ್ಟೇ ಕೇರ್ಫುಲ್ಲಾಗಿ ಸುಡ್ತಿರೋ ಥರ ನನಗಂತೂ ಫೀಲ್ ಆಗ್ತಿದೆಪ್ಪ. ಯಾಕೋ ಬಾಣಂತನ ಮಾಡ್ತಿರೋ ಥರ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಆರಾಮಾಗಿ ಬರ್ತಾ ಇದೆ. ಇದೆಲ್ಲ ಹೊರಗಡೆ ಲೇಯರ್ ಪೂರ್ತಿ ಬಂದುಬಿಡುತ್ತೆ, ಒಳಗಡೆ ಸಾಫ್ಟಾಗಿ ಸೂಪರಾಗಿ ಬೆಂದಿದೆ. ಇದೆಲ್ಲ ತೆಗೆದ ಮೇಲೆ ನಾನು ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೂಪರಾಗಿರುತ್ತೆ. ಬಿಸಿ ಬಿಸಿ ಒಂಚೂರು ಆರಿದ ಮೇಲೆ ಕೂಡ ತೆಗಿಬೋದು. ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಟ್ಬಿಟ್ರೆ ಆಯ್ತು. ಎಷ್ಟು ಈಸಿ ನೋಡಿದ್ರಲ್ಲ. ಜಸ್ಟ್ ಅದನ್ನು ತೊಳೆದ್ಬಿಟ್ಟು ಕಾವಿನಲ್ಲಿ ಸುಟ್ಕೊಳ್ಳೋದು. ಸಾಸಿವೆ, ಸ್ವಲ್ಪ ಇಂಗು, ನಿಮ್ಗೆ ಎಷ್ಟು ಖಾರ ಬೇಕು ಅದಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಇಷ್ಟೇ, ಮುಗೀತು ಒಗ್ಗರಣೆ. ಒಲೆ ಆರಿಸೋದು. ಇಲ್ಲಿ ನೋಡಿ, ನಿಮಗಿನ್ನೂ ಹಸಿ ಬೇಕು ಅನಿಸಿದ್ರೆ ಇನ್ನೊಂದು ರೌಂಡ್ ಬೇಕಾದ್ರೆ ಬೇಯಿಸ್ಕೊಳ್ಬೋದು ಕಾವಿನಲ್ಲಿ. ಇಲ್ಲ ಅಂದರೆ ಇಷ್ಟನ್ನೇ ಹೀಗೆ ಕೈಯಲ್ಲಿ ಕಿವುಚೋದು. ಒಗ್ಗರಣೆ ಮಾಡಿದ ಬಾಣಲೆಗೆ ಅದು ಕಿವುಚಿದಂತಹ ಬದನೆಕಾಯಿ ಗುಳ್ಳ ಹಾಕಿದೆ. ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಗ್ಗರಣೆ ಮಾಡಿಟ್ಟಿದ್ದು ಮೆಣಸಿನ್ಕಾಯಿನ ನೀಟಾಗಿ ಕಿವುಚಿ ಹಾಕ್ತಾಯಿದ್ದೀನಿ. ಇದರೊಟ್ಟಿಗೆ ಚೂರು ಬೆಲ್ಲ, ಇಷ್ಟು ಉಪ್ಪು, ಮುಗೀತು. ಸೂಪರಾಗಿರೋ ಗುಳ್ಳದ ಬಜ್ಜಿ. ಹಬೆಯಾಡುವಂಥ ಗುಳ್ಳದ ಬಜ್ಜಿಯನ್ನು ನೀವು ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಅಥವಾ ಬಿಸಿ ಅನ್ನದ ಜೊತೆಗೆ ಸೂಪರಾಗಿ ತಿನ್ಬೋದು.